ಕಾಫಿನಾಡಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಹುಟ್ಟುತ್ತಾ ಇದ್ದಂತೆ ಮಗುವಿನ ಕತ್ತನ್ನ ಹಿಸುಕಿ ಕೊಂದಿದ್ದಾರೆ ಪಾಪಿಗಳು. ಏನ್ ಹೇಳೋಣ ಇಂಥವ್ರಿಗೆ, ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಇವ್ರುಗಳೆಲ್ಲ. ಮಕ್ಕಳನ್ನ ಯಾಕೆ ಹುಟ್ಟಿಸ್ಕೊಳ್ತಾರ ಏನೋ. ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಹೇಳಿ ದೇವರು ದಿನರು ಅಂತ ಹೇಳಿ ಆ ಜ್ಯೋತಿಷ್ಯ ಈ ಜ್ಯೋತಿಷ್ಯ ಅಂತ ಹೇಳಿ ಮೊರೆ ಹೋಗ್ತಾರೆ. ಬಟ್ ಆದ್ರೆ ಹುಟ್ಟಿರೋ ಮಗುನೇ ಕತ್ ಹಿಸುಕಿ ಸಾಯಿಸ್ತಾರೆ ಅಂತಂದ್ರೆ ಮಕ್ಕಳನ್ನ ಯಾಕೆ ಎತ್ಕೊಳ್ಬೇಕಾಗಿತ್ತು, 9 ತಿಂಗಳು ಹೊಟ್ಟೆಲಿ ಯಾಕೆ ಇಟ್ಕೊಳ್ಬೇಕಾಗಿತ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ನೋಡಿ, ಅಮ್ಮ ಅಜ್ಜ ಅಜ್ಜಿ ಎದುರೇ ಗಂಡು ಮಗುವ ಕತ್ತು ಹಿಸುಕಿದ್ದಾರೆ ಮುತ್ತಜ್ಜಿ. ಹಸುಗೂಸನ್ನ ಕೊಂದು ತಿಪ್ಪಿಯಲ್ಲಿ ಹೂತ್ ಹಾಕೋದಕ್ಕೆ ಹೋಗಿದ್ದಂತಹ ಪಾಪಿಗಳು. ಹೂತ್ ಹಾಕೋದಕ್ಕೆ ಹೋದಾಗ ಪಕ್ಕದ ಮನೆಯವರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಅಜ್ಜಿ. ತರೀಕೆರೆ ತಾಲೂಕಿನ ಬಾವಿಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮದುವೆಗೂ ಮುಂಚೆ ಗರ್ಭಿಣಿಯಾಗಿದ್ದಕ್ಕೆ ಮಗುವನ್ನ ಕೊಲೆ ಮಾಡಲಾಗಿದೆ. ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಯುವತಿ, ಅಮ್ಮ ಅಜ್ಜಿ ಸಹಾಯದಿಂದ ತಾನೇ ಡೆಲಿವರಿಯನ್ನ ಮಾಡಿಕೊಂಡಿದ್ದಂತಹ ಯುವತಿ 15 ದಿನಗಳ ಹಿಂದೆ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಲಕ್ಕವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಟಾಫ್ ನರ್ಸ್ ಅಂತೆ ಹೇಳ್ಕೊಳ್ಳೋದಕ್ಕೆ ನಾಚಿಕೆಗೇಡು ಇವರುಗಳಿಗೆ. ಇವರು ಮಾಡ್ಕೊಳ್ಳುವಂತಹ ಕೆಲಸಕ್ಕೆ, ಅಕ್ರಮ ಸಂಬಂಧಕ್ಕೆ ಒಂದು ಮಗುವಿನ ಬಲಿ ಪಡೆದುಕೊಂಡಿದ್ದಾರೆ. ಅಲ್ಲ, ತಾನು ನರ್ಸ್ ಅನ್ನೋದು ಗೊತ್ತು, ನರ್ಸ್ ಅಂತ ಗೊತ್ತಾದ ಮೇಲೆ ನಾನು ಪ್ರೆಗ್ನೆಂಟ್ ಆಗ್ತಾ ಇದ್ದೀನಿ ಅನ್ನುವಂತಹ ಸಂದರ್ಭದಲ್ಲಿಯೇ ವೈದ್ಯರನ್ನ, ಅಲ್ಲೇ ಇದ್ದಂತಹ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿ ಈ ರೀತಿಯಾಗಿ ಆಗೋಗ್ಬಿಟ್ಟಿದೆ, ಏನು ಮಾಡಬೇಕು ಏನು ಅಂತ ಹೇಳಿ ಅವ್ರ ಹತ್ರ ಸಲಹೆ ಸೂಚನೆಗಳನ್ನ ತೆಗೆದುಕೊಳ್ಬಹುದಾಗಿತ್ತು. ಓದಿರುವಂತಹ ಇವರೆಲ್ಲರೂ ವಿದ್ಯಾವಂತರು ಅಂತ ಹೇಳ್ತೀವಲ್ಲ ನಾವು, ಅದು ನಮ್ಮ ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು. ಅವಿದ್ಯಾವಂತರು ಇವರೆಲ್ಲ, ಓದಿರುವಂತಹ ಅವಿದ್ಯಾವಂತರು. ಮದುವೆಗೂ ಮುಂಚೆ ಗರ್ಭಿಣಿ ಆಗಿದ್ದಕ್ಕೆ ಇಷ್ಟೂ ದಿನ ಮನೆಯಲ್ಲಿ ಇದ್ಕೊಂಡು ಆ ಮಗುವಿನ ಬೆಳವಣಿಗೆ ನೋಡಿಕೊಂಡು ಆ ಹೊಟ್ಟೆಲಿದ್ದಂತಹ ಸಂದರ್ಭದಲ್ಲಿ ಎಷ್ಟು ಸಂಕಷ್ಟ, ಎಷ್ಟು ನೋವಾಗಿರುತ್ತೆ. ನಿದ್ದೆ ಮಾಡೋದಕ್ಕಾಗಿರೋದಿಲ್ಲ, ಊಟ ತಿಂಡಿ ಸೇವನೆ ಮಾಡೋದಕ್ಕಾಗಿರೋದಿಲ್ಲ, ವಾಂತಿ ಇದೆಲ್ಲವೂ ಕೂಡ ಆಗಿರುತ್ತೆ. ತನ್ನ ಕರುಳು ಬಳ್ಳಿಯನ್ನ ಈ ರೀತಿಯಾಗಿ ಕತ್ ಹಿಸ್ಕಿ ಸಾಯಿಸ್ತಾ ಇದ್ದಾರೆ ಒಬ್ರು ಅಂತಂದಾಗ ಆಕೆ ಏನು ಮಾಡ್ತಾ ಇದ್ಲು ಅಂತ ನಮ್ಮನ ಹತ್ರ ಬಂದು ಯಾಕೆ ಉಳ್ತಿದ್ದೆ ನೀನು? ಜಾಗ ಮಗು ಯಾಕೆ ಉಳ್ತಿದ್ದೆ? ಏನ್ ಮಾಡ್ತೀಯ? ಹೊಡಿತೀಯ? ನಮ್ಮನ ಹತ್ರ ಬಂದು ಯಾಕೆ ಉಳ್ತಿದ್ದೆ ನೀನು? ನಮ್ಮನ ಹತ್ರ ಯಾಕೆ ಉಳ್ತಿದ್ದೆ ಅಷ್ಟೇ ಕೇಳ್ತಾ ಇರೋದು ನಿನಗೆ. ನಮ್ಮನ ಹತ್ರ ಯಾಕೆ ಉಳ್ತಿದ್ಯಾ? ಈ ಮಗುನ ನಮ್ಮನ ಹತ್ರ ಯಾಕೆ ಉಳ್ತಿದ್ದೆ ಹೇಳಪ್ಪ? ಈ ಮಗುನ ನಮ್ಮ ಹತ್ರ ಯಾಕೆ ಉಳ್ತಿದ್ಯಾ? ನಮ್ದು ಹೆಸರು ಬರ್ದು ಕೊಟ್ಟಿಲ್ಲಪ್ಪ. ನಮ್ಮನ ಹತ್ರ ಉಳ್ತಿದ್ಯಾ? ಫೋನ್ ಎಲ್ಲರೂ ಹೋಗ್ಲಿ, ಫೋನ್ ಎಲ್ಲರೂ ಹೋಗ್ಲಿ ಬಿಡು, ನಾನು ಮಾಡ್ಕೊಂಡಿದ್ದೀನಿ. ಫೋನ್ ಎಲ್ಲರೂ ಹೋಗ್ಲಿ. ಏನ್ ಮಾಡ್ಕೊಂತೀಯ? ಏನ್ ಮಾಡ್ಕೊಂತೀಯ? ತಪ್ಪಿಡು. ಎಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭರತ್, ಆ ಪುಟ್ಟ ಕಂದಮ್ಮ ಹಾಗೆ ತಾನೇ ಹುಟ್ಟಿರುವಂತಹ ಹಸುಗೂಸನ್ನ ಕೊಲೆ ಮಾಡೋದಕ್ಕೆ ಇವ್ರುಗಳಿಗೆ ಹೇಗೆ ಮನ್ಸು ಬಂತೋ ಗೊತ್ತಿಲ್ಲ. ವಿದ್ಯಾವಂತರೇ ಅವಿದ್ಯಾವಂತರ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಏನಾಯ್ತು ಆವತ್ತು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಏನು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಬಾವಿಕೆರೆಯಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿರ್ತಕ್ಕಂಥದ್ದು. ಏನು ಆ ಒಂದು ಹುಟ್ಟಿದ ಹಸುಗುಸನ್ನ ಆ ಮಗುವಿನ ಕೊಲೆಗೈದು ಆ ಒಂದು ಮನೆಯ ಹಿಂಭಾಗದ ತಿಪ್ಪೆಯಲ್ಲಿ ಹೂತು ಹಾಕುವಂತ ಒಂದು ಕೆಲಸಕ್ಕೆ ಪೋಷಕರು ಮಾಡಲು ಮುಂದಾಗಿದ್ದಾರೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಕೇಳಿಬಂದಿರುತ್ತೆ. ಸೊ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ತರೀಕೆರೆಯ ಒಂದು ಲಕ್ಕವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸೊ ಏನು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಒಂದು ಘಟನೆ ಹಿಂದೆ ಏನು ಆಕೆ ಆ ಮಗುವನ್ನ ಹೆತ್ತಿದಂತಹ ತಾಯಿ ಏನಿದ್ದಾಳೆ, ಆಕೆ ಮದುವೆ ಆಗುವುದಕ್ಕೆ ಮೊದಲೇ ಆಕೆ ಗರ್ಭಧಾರಣೆಯನ್ನ ಮಾಡ್ತಾಳೆ. ಅದಾದ ನಂತರದಲ್ಲಿ ಆಕೆಗೆ ಜನಿಸಿದಂತಹ ಮಗು ಅನುಮಾನಾಸ್ಪದ ರೀತಿಯಲ್ಲಿ ಒಂದು ಮೃತಪಟ್ಟಿರುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗು ಮೃತಪಟ್ಟ ನಂತರ ಆಕೆ
ಆಕೆಯ ಮನೆ ಹಿಂಭಾಗದಲ್ಲಿ ಏನು ಇರ್ತಕ್ಕಂತಹ ತಿಪ್ಪೆಯಲ್ಲಿ ಈ ಮಗುವನ್ನ ಒಂದು ಶವ ಸಂಸ್ಕಾರ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಗಮನಿಸಿದಂತಹ ಪಕ್ಕದ ಮನೆಯ ಯುವಕ ಏನಿರ್ತಾನೆ ಆತ ಆ ಒಂದು ಕುಟುಂಬಸ್ಥರನ್ನ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾನೆ. ಯಾಕಾಗಿ ಈ ಮಗುವನ್ನ ಇಲ್ಲಿ ಉಳ್ತಾ ಇದ್ರಿ, ಸೊ ಮಗು ಸಾವಿಗೆ ಕಾರಣ ಏನು ಅಂತಕ್ಕಂಥ ಆಯಾಮದಲ್ಲಿ ಒಂದು ಕೆಲವಷ್ಟು ಪ್ರಶ್ನೆಗಳನ್ನ ಮಾಡೋದಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಅವರು ಆ ಒಂದು ಉತ್ತರವನ್ನು ನೀಡದೆ ಆ ಮಗುವನ್ನ ಅಲ್ಲೇ ಮಣ್ಣು ಮಾಡಿ ತೆರಳುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಆ ಮನೆಯ ಪಕ್ಕದಲ್ಲಿದ್ದಂತಹ ಯುವಕ ನೇರವಾಗಿ ಲಕ್ಕವಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ಒಂದು ದೂರನ್ನ ನೀಡ್ತಾನೆ. ಈ ರೀತಿಯಾಗಿ ಮಗು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದೆ, ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ದೂರನ್ನ ನೀಡ್ತಾನೆ. ಅದಾದ ನಂತರದಲ್ಲಿ ಇದೀಗ ಲಕ್ಕವಳ್ಳಿ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನುಮಾನಾಸ್ಪದ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಈ ಮಗುವಿನ ಸಾವಿಗೆ ಸಂಬಂಧಪಟ್ಟಂತೆ ಕೊಲೆಯೋ ಅಥವಾ ಮಗು ಬೇರೆ ಯಾವುದಾದ್ರೂ ರೀತಿಯಲ್ಲಿ ಮೃತಪಟ್ಟಿದೆಯಾ ಅಂತಕ್ಕಂಥ ನಿಟ್ಟಿನಲ್ಲಿ ತನಿಖೆಯನ್ನ ನಡೆಸ್ತಾ ಓಕೆ ಭರತ್, ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಶ್ರೀನಿವಾಸ್ ಅವರಿದ್ದಾರೆ, ಮಾತನಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್, ಆಗ ತಾನೇ ಹುಟ್ಟಿರುವಂತಹ ಹಸುಗೂಸನ್ನ ಇವರೆಲ್ಲರೂ ಸೇರ್ಕೊಂಡು ಕೊಲೆ ಮಾಡ್ತಾರೆ ಅಂತಂದ್ರೆ ಮಾನವೀಯತೆ ಅಥವಾ ಮನುಷ್ಯತ್ವ ಅನ್ನೋದು ಮರ್ತ್ಬಿಟ್ಟಿದ್ದಾರೆ ಜನ ಅಂತ ಕಾಣಿಸುತ್ತೆ. ಎಷ್ಟೋ ಜನ ಮಕ್ಳಿಲ್ಲ ಸರ್, ಮಕ್ಳಾಗ್ಲಿ ಅಂತ ದೇವ್ರು ದಿಂಡ್ರು ಅಂತ ಮೊರೆ ಹೋಗ್ತಾರೆ. ಯಾಕೆ ಬೇಕಿಂತವ್ರಿಗೆಲ್ಲ? ಸೊ ಈಗ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತೀರಿ ಸರ್? ಈಗ ಮೇಡಮ್ ಅದು ಇಮಿಡಿಯೇಟ್ ಆಗಿ FIR ಮಾಡಿಸಿದೀವಿ ನಮ್ಮ CDPO ಮೂಲಕ. ಈ ಮುಂದೆ ಅದು ತನಿಖೆ ಮಾಡ್ತಾರೆ, ತನಿಖೆಯಲ್ಲಿ ಏನ್ ಬರುತ್ತೆ ನೋಡಿ ಅದನ್ನ ಕ್ರಮ ಯಾವ ರೀತಿ ತಗೊಂತಾರೆ ನೋಡೋಣ ಮೇಡಮ್. FIR ಅಂತೂ ಮಾಡಿಸಿದೀವಿ ನಾವು. ಸರ್, ಈ ಕುಟುಂಬಸ್ಥರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸ ಆಗಿದೆಯಾ ಸರ್? ಕುಟುಂಬಸ್ಥರನ್ನ ಕಾಂಟ್ಯಾಕ್ಟ್ ಮಾಡಿದಾರೆ ಮೇಡಮ್, ನಮ್ಮ CDPO ಅವ್ರು ಮಾಡಿದ್ದಾರೆ. ಅದು ಈಗ FIR ಮಾಡ್ಲಿಕ್ಕೆ ಇದು ಮಾಡಿದೀವಿ, FIR ಮಾಡಿಸಿದೀವಿ. ಮುಂದೆ ನೋಡೋಣ ಮೇಡಮ್ ಏನಂತ ಬರುತ್ತೆ, ಅದ್ರ ಮೇಲೆ ಮುಂದೆ ತೀರ್ಮಾನ. ಈಗ ನೀವು ಕಾಂಟ್ಯಾಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ? ನಮಗ್ ಬಂದಿರುವ ಮಾಹಿತಿ ಪ್ರಕಾರ ಈಕೆ ಏನು ಮಗುವಿಗೆ ಜನ್ಮ ಕೊಟ್ಟಿದಾರಲ್ಲ ಅವರು ಸ್ಟಾಫ್ ನರ್ಸ್ ಬೇರೆ ಅಂತೆ, ಮತ್ತೆ ಅವರೇ ಈ ಒಂದು ಡೆಲಿವರಿ ಮಾಡಿಕೊಂಡಿದ್ದಾರೆ, ಮತ್ತೆ ಅವ್ರ ಅಜ್ಜಿ ಮತ್ತೆ ಅಮ್ಮನ ಸಹಾಯದಿಂದ, ಮತ್ತೆ ಮಗುವನ್ನ ಊತಾಕೋಕ್ ಪ್ರಯತ್ನ ಮಾಡಿದಾರಂತೆ, ಮದುವೆ ಆಗಿಲ್ವಂತೆ. ಸೊ ಹಾಗಾಗಿ ಈ ಒಂದು ಕೊಲೆ ಮಾಡಿದಾರ ಹೇಗೆ ಅಂತ? ಅದ್ ಮೇಡಮ್ ಈಗ ಅದೇ ಅವರು ಈಗ ಒಪ್ಕೊಳ್ಳೋದು ಬಿಡೋದು ಅವ್ರದ್ದು. ಈಗ ನಾವಂತರೂ FIR ಮಾಡಿಸಿದೀವಿ. ಈಗ ಮುಂದೆ ನೋಡೋಣ FIR ದಲ್ಲಿ ಏನು ಇದಾಗುತ್ತೆ ಮುಂದೆ ತನಿಖೆಯಲ್ಲಿ, ಅದರ ಪ್ರಕಾರ ಓಕೆ ಸರ್, ಧನ್ಯವಾದಗಳು ಗ್ಯಾರಂಟಿ ಜೊತೆ ಮಾತನಾಡಿದ್ದಕ್ಕಾಗಿ.